ಹಕ್ಕುಪತ್ರ ವಿತರಣೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ಮುಂದಿನ ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ಎಲ್ಲ ಫಲಾನುಭವಿಗಳಿಗೆ ಹೊಸಪೇಟೆಯಲ್ಲಿ ಸಿಎಂ ಹಕ್ಕುಪತ್ರ ವಿತರಿಸುವವರು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಈ ಕುರಿತು ಸೋಮವಾರ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು, ಹಕ್ಕುಪತ್ರ ವಿತರಣೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಎಲ್ಲೆಲ್ಲಿ ಕಂದಾಯ ಗ್ರಾಮಗಳು ಹಾಗೂ ಉಪಗ್ರಾಮಗಳನ್ನು ಸೃಷ್ಟಿ ಮಾಡಲಾಗಿದೆಯೋ ಅಲ್ಲಿಯ ವಾಸಿಗಳಿಗೆ ಹಕ್ಕುಪತ್ರ ಕೊಡಲು ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ನಿರ್ದೇಶನ ನೀಡಿದ್ದಾರೆ. ಅದಕ್ಕಾಗಿ 3700 ಹಕ್ಕುಪತ್ರಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಅದರ ಜೊತೆಗೆ ಖರೀದಿ ಪತ್ರ ಮತ್ತು ಪಹಣಿ ಪತ್ರವನ್ನು ಕೊಡುವ ಸಿದ್ಧತೆ ಮಾಡಲಾಗಿದೆ. ಮುಂದಿನ ತಿಂಗಳು 15ರಿಂದ 20ನೇ ತಾರೀಕಿನ ಒಳಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮುಖ್ಯಮಂತ್ರಿಗಳು ಈ ಕುರಿತು ಸಮಾವೇಶ ಮಾಡಲಿದ್ದಾರೆ. ಅಲ್ಲಿ ಬೆಳಗಾವಿ ಜಿಲ್ಲೆಯ ಸಹಿತ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುತ್ತಾರೆ. ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಇನ್ನು 1700 ಹಕ್ಕುಪತ್ರಗಳು ನಮ್ಮಲ್ಲಿ ಪೆಂಡಿಂಗ್ ಇದ್ದು, 1 ತಿಂಗಳ ಒಳಗಾಗಿ ಅವುಗಳನ್ನು ಮಾಡಿಕೊಳ್ಳಲಾಗುವುದೆಂದು ಕಂದಾಯ ಸಚಿವರಿಗೆ ಆಶ್ವಾಸನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಹಕ್ಕುಪತ್ರ ವಿತರಣೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಎಲ್ಲೆಲ್ಲಿ ನಾವು ಕಂದಾಯ ಗ್ರಾಮಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಹಾಗೂ ಉಪಗ್ರಾಮಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಅಲ್ಲೆಲ್ಲ ಹಕ್ಕುಪತ್ರಗಳು ಕೊಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ಈಗಾಗಲೇ ಸರಿಸುಮಾರು 3700 ಹಕ್ಕುಪತ್ರಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬರೀ ಹಕ್ಕುಪತ್ರ ಕೊಡೋದಲ್ಲ, ಇದನ್ನು ನಾವು ಸೇಲ್ ಡೀಡ್ ಮಾಡಿಕೊಂಡು ಅವರ ಹೆಸರು, ಫಲಾನುಭವಿ ಹೆಸರು ಬಂದ ನಂತರ ಆ ಒಂದು ಸೇಲ್ ಡೀಡ್ ಕಾಪಿ, ಉತ್ತಾರ ಕಾಪಿ ನಾವು ಕೊಡಲಿಕ್ಕೆ ಹೊರಟಿದ್ದೀವಿ. ಈಗ ಮುಂದಿನ ತಿಂಗಳಲ್ಲಿ 15-20 ತಾರೀಕು ಮಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಲಿಕ್ಕಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ, ಹೊಸಪೇಟೆನಲ್ಲಿ. ಸೊ ಆ ಸಭೆಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಹಕ್ಕುಪತ್ರ, ನಮ್ಮ ಜಿಲ್ಲೆ ಫಲಾನುಭವಿಗಳಿಗೂ ಆ ಹಕ್ಕುಪತ್ರ ಸಿಗುತ್ತೆ. ಇನ್ನೊಂದು 1700 ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟ ಹಕ್ಕುಪತ್ರಗಳು ಇನ್ನೂ ನಮ್ಮ ಕಡೆ ಪೆಂಡಿಂಗ್ ಇದ್ದಾವೆ. ಅದನ್ನು 1 ತಿಂಗಳ ಒಳಗಡೆ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಕಂದಾಯ ಸಚಿವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.